ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡೇರಿಹಳ್ಳಿ ಕ್ಷೇತ್ರದಿಂದ ಹತ್ತೂರು ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರಾಗಿರುವ ಎ ಶೇಖರಪ್ಪ ಸಣ್ಣ ಸಿದ್ದಬಸಪ್ಪ ಇವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಮತ್ತು ನಮ್ಮ ವೈಯಕ್ತಿಕವಾಗಿ ಈ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದ ಹಿಂದೆ ನೀವು ನಿಮ್ಮ ಕ್ಷೇತ್ರದ ಏನು ಚಟುವಟಿಕೆಗಳು ಮಾಡ್ತಿದ್ವಿ? ನಾವು ಶಾಲೆಯಲ್ಲಿ ಟೀಚರ್ ಆಗಿದ್ವಿ, ವರ್ಕ್ ಮಾಡ್ತಿದ್ವಿ. 31 ವರ್ಷ ಟೀಚರಾಗಿ ವರ್ಕ್ ಮಾಡ್ತಿದ್ವಿ. ನಿವೃತ್ತಿ ಆಗಿಬಿಟ್ಲೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಕೃಷಿ ಈಗ ನಾವು ಕೃಷಿ ಇದರಲ್ಲಿ ಸಂಬಂಧಪಟ್ಟಂಗೆ ಮಾಡ್ತಾರೆ. ಒಟ್ಟು ನಾವು ನಿವೃತ್ತಿ ಶಿಕ್ಷಕರಾಗಿ ಈಗ ಕೃಷಿ ಇದರಲ್ಲಿ ತೊಡಗಿದ್ರು. ಆದರೆ ಒಂದೇನೋ ಒಂದು ಕಾಲದಿಂದ ಒಂದು ಅಧ್ಯಕ್ಷರು ಸಾಮಾನ್ಯ ಆಯ್ಕೆ. ತುಂಬ ಸರ್, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದ ಹಿಂದೆ ಊರು ಜನರು ನಿಮ್ಮ ಮೇಲೆ ಯಾವ ರೀತಿ ಅಭಿಪ್ರಾಯ ಇಟ್ಟಿದ್ರು? ನಮ್ಮಲ್ಲಿ ಒಳ್ಳೆ ಅಭಿಪ್ರಾಯ ಇಡೋದಕ್ಕೆ ನಾವು ಒಂದು 250ರಿಂದ ಹೆಚ್ಚಿನ ಮತದಿಂದ ಗೆಲ್ತೇವೆ. ಜನರ ಮೇಲೆ ಒಳ್ಳೆ ರೀತಿ ಅಭಿಪ್ರಾಯ ಇಟ್ಟಿದ್ರು, ಗೆಲ್ತೇವೆ. ಎಲ್ಲ ಜನರು ಕಷ್ಟ ಸುಖಗಳಿಗೆ ಸ್ಪಂದಿಸ್ತಿದ್ವಿ. ಅದರಾಗಿ ಜನ ಆಯ್ಕೆ ಮಾಡ್ಯಾರ. ತುಂಬ ಥ್ಯಾಂಕ್ಸ್ ಸರ್. ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ 1 ವರ್ಷ ಆಯ್ತಲ್ಲ ಸರ್, ನೀವು 1 ವರ್ಷದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ? ನಾವು ಈಗ ನಮ್ಮ ಊರಲ್ಲಿ ಎಲ್ಲ ಸ್ವರ್ಣಗ್ರಾಮ ಆಗಿದೆ. ಅದು ಒಂದು 93 ಲಕ್ಷ ಚಿಲ್ಲರದ್ದಾಗಿದೆ. ಇನ್ನು ಕೆಲಸ ಶುರು ಮಾಡಿಲ್ಲ, ಶುರು ಮಾಡ್ತಾರೆ. ನಾವೆಲ್ಲ ಊರಲ್ಲಿ ಚರಂಡಿ ವ್ಯವಸ್ಥೆ, ಎಲ್ಲ ಪೈಪ್ಲೈನ್ ವ್ಯವಸ್ಥೆಗಳು, ಸ್ಲ್ಯಾಬ್ಗಳು, ಊರಲ್ಲಿ ಮೂಲಭೂತ ಸೌಕರ್ಯಗಳು ಏನು ಬೇಕು ಅವನ್ನೆಲ್ಲ ಮಾಡಿದ್ದೀವಿ. ಕರೆಂಟ್, ವಿದ್ಯುತ್, ನೀರಿನ ಸಮಸ್ಯೆ ಇಲ್ಲ, ಎಲ್ಲ ಅನುಕೂಲತೆ ಜನಗಳಿಗೆ ಮಾಡಿಕೊಟ್ಟಿದ್ದಾರೆ. ಜನರಿಗೆ ಏನು ಬೇಕೋ ಮೂಲಭೂತ ಸೌಕರ್ಯಗಳು ಅಷ್ಟು ಜನರಿಗೆ ಒದಗಿಸಿದ್ದೀರಾ ಅಂತ ಹೇಳ್ತೀರಾ ಸರ್? ಸರ್, ನಿಮ್ಮ ನಿಮ್ಮ ಸದಸ್ಯತ್ವ ಇನ್ನೂ 4 ವರ್ಷ ಇದೆ ಸರ್. ಇನ್ನು 4 ವರ್ಷದಲ್ಲಿ ನಿಮ್ಮ ಕ್ಷೇತ್ರದ ಏನೇನು ಕೆಲಸ ಕಾರ್ಯಗಳು ಬಾಕಿ ಇದ್ದಾವೆ? ಬಾಕಿ ಕೆಲಸಗಳು ಅದಾವೆ. ಬಾಕಿ ಕೆಲಸಗಳು ಅಂದರೆ ನಮ್ಮೂರಿಗೆ ನೀನು ಎಲ್ಲ ಊರಿಗೂ ಟಾರ್ ರಸ್ತೆ ಆಗ್ಬೇಕು, ಸಿಮೆಂಟ್ ರಸ್ತೆ ಆಗ್ಬೇಕು ಅಂತ ಹೇಳಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲರೂ ಕೇಳ್ತಾರೆ. ಈಗ ದೊಡ್ಡೇರಳ್ಳಿ ಗ್ರಾಮಕ್ಕೆ ಆಗೈತೆ, ಇನ್ನು ಮಾರಿಕಪ್ಪಿಗೆ ಆಗ್ಬೇಕು, ಹತ್ತೂರಿಗೆ ಆಗ್ಬೇಕು, ಚಿಕ್ಕ ಹೊಸ ಒಂದು ಹಂತವಾಗಿ ಒಂದು 3 ಅಭಿವೃದ್ಧಿಪಡಿಸ್ಕೊಂತ ಹೋಗ್ಬೇಕು. ಮುಂದೆ ಆಗ್ತಾವೆ. ಮುಂದೆ ಸತಿ ಎಲ್ಲ ಮಾಡಿದ್ರು ಅಂಥದ್ದು ಮಾಡ್ಕೊಂತ ಹೋಗ್ಬೇಕು ಅಂತ ಒಂದು ಯೋಜನೆ ಹಾಕಿದ್ದಾರೆ ಸರ್. ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಬೇಕು ಅಂತ ಇಟ್ಕೊಂಡಿದ್ದೀರಾ ಸರ್? ನಿಮ್ಮ ಗ್ರಾಮ ಪಂಚಾಯತಿಯಿಂದ ಈಗ ಕೊಡ್ತಿರೋ ಅನುದಾನ ನಿಮ್ಗೆ ಸಾಧ್ಯವಿದೆಯಾ? ಆಗಲ್ಲ. ಯಾಕಂದ್ರೆ ಎಲ್ಲ ಕರೆಂಟು ಬಂದವೆಲ್ಲ ಅನುದಾನಗಳು ಪೂರ್ತಿ ಪಂಚಾಯತ್ ಉಳಿಯಲ್ಲ. NRG ಕೆಲಸದಲ್ಲಿ ಕೆಲಸ ಮಾಡಂಗಿಲ್ಲ. ಕೂಲಿ ಲೇಬರ್ಸ್ ಕಡಿಮೆ ಇಲ್ಲಿ. ಕೂಲಿ ಲೇಬರ್ಸ್ ಸಿಗಲ್ಲ NRG ಕೆಲಸಕ್ಕೆ. NRG ಕೆಲಸ ಮಾಡೋಕ್ಕೆ ಆಗಿಲ್ಲ. ಅವರಲ್ಲಿ ಶೌಚಾಲಯ, ಅಷ್ಟಮಠದ ಶೌಚಾಲಯ, ಗಂಧಪಟ್ಟಿಗೆ ಇವು ಮಾತ್ರ ಆಗ್ತಾವ. ಒಟ್ಟು ಸರ್ಕಾರದಿಂದ ಬರೋ ಅನುದಾನ ಯಾವುದಕ್ಕೂ ಸಾಕಾಗ್ತಿಲ್ಲ. ಇನ್ನು ಹೆಚ್ಚಿನಾಗಿ ಅನುದಾನ ಬೇಕು ಅಂತ ಹೇಳ್ತಿದ್ದೀರಿ ಸರ್. ತುಂಬ ಥ್ಯಾಂಕ್ಸ್ ಸರ್. ಕೆಲಸಕ್ಕೆ ತಕ್ಕಂಗೆ ವೇತನ ಅಂತ ಇರುತ್ತೆ. ವೇತನ ಬಗ್ಗೆ ನೀವು ಗೌರವ ವೇತನ ತೃಪ್ತಿ ತಂದಿದೆ ನಿಮಗೆ? ಏನು ತೃಪ್ತಿ ತಂದಿಲ್ಲ ಅಂದ್ರೆ ಸರ್ಕಾರ ಕೊಟ್ಟರೆ 1,000 ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ 600, ಸದಸ್ಯರಿಗೆ 500 ಅಂತ ಫಿಕ್ಸ್ ಮಾಡೈತಿ. ನಾವು ಅದ್ರ ಬಗ್ಗೆ ಯಾಕಂದ್ರೆ ಗೌರವಧನಕ್ಕಾಗಿ ನಾವು ಮಾಡೋಕ್ಕಾಗಲ್ಲ ಅಂತೇಳಿ ನಾವು ಒಂದು ಅನುಕೂಲ ಇರೋದಕ್ಕೆ ನಮ್ಗೆ ಏನೋ ಅವಶ್ಯಕತೆ ನಡೀತದೆ. ಕೆಲವರಿಗೆ ಯಾವುದೋ ಅವಶ್ಯಕತೆ ಇರ್ತೈತೆ. ಈ ಸಂಬಂಧ ಬಿಟ್ಟು ಕೆಲಸ ಮಾಡ್ಬೇಕಲ್ಲ. ಕೇರಳ ಮಾದರಿಯಲ್ಲಿ ಒಂದು ಗೌರವ ವೇತನ ಕೊಟ್ಟರೆ ಒಳ್ಳೆ ರೀತಿಯಲ್ಲಿ ಮಾಡ್ಬೋದು ಸರ್. ಕೇರಳ ಮಾದರಿ ಈಗಾಗಲೇ ಹೇಳಿದ್ವಿ, ಕೇರಳ ಮಾದರಿ ಹೀಗಿದೆ ಅಂತ. ಕೇರಳ ಮಾದರಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಬಂದಾಗ ನಾವು ಯಾವ ರೀತಿ ಆಡಳಿತ ನಡೆಸ್ತೀವಿ, ಯಾವ ರೀತಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡ್ಬೋದು, ಯಾವ ರೀತಿ ಕೊಡ್ಬೇಕೈತಿ? ಯಾವುದೋ ದುಡ್ಡು ಅನುದಾನ ಬಂದಾಗ ನಮ್ಮ ಕೆಲವೊಂದು ಮುಖ್ಯವಾಗಿ ಶಾಲೆಗಳಿಗೆ ಅವಕಾಶ ಕೊಡಬೇಕು. ಮಕ್ಕಳ ಒಂದು ನಮ್ಮಲ್ಲಿ ಎಜುಕೇಷನ್ ಇಂಪ್ರೂವ್ ಮಾಡಬೇಕು. ನಾವು ಒಂದು ಸ್ವಲ್ಪ ಶಿಕ್ಷಣ, ನಾವು ಮೇಷ್ಟ್ರ ಆದ್ರಿಂದ ನಮಗೆ ಎಜುಕೇಷನ್ ಸ್ವಲ್ಪ ಮಕ್ಕಳಿಗೆ ಕಾಳಜಿ ಇದೆ. SC ST ಮಕ್ಕಳಿಗೆಲ್ಲ ಅನುದಾನಗಳನ್ನು ಕೊಡ್ತಾ ಇದ್ದಾವೆ. ಅವ್ರಿಗೆ ಏನೇನು ಸವಲತ್ತು ನಮ್ಮ ಪಂಚಾಯತಿಂದ ನಮ್ಮಲ್ಲಿ ಓದ್ತಾರಲ್ಲ ಅವರಿಗೆಲ್ಲ ಪಂಚಾಯತಿಂದ ಕೊಡ್ತಾ ಇದ್ದಾವೆ ಸವಲತ್ತುಗಳು ಅಷ್ಟು. ನಾವು ಮಕ್ಕಳ ಅಭಿವೃದ್ಧಿ ಮಾಡಬೇಕು, ನಮ್ಮ ಶಾಲೆ ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋದು ಫಸ್ಟ್ ಯೋಚನೆ ಇರ್ತದೆ. ಕೇರಳ ಮಾದರಿ ಬಂದರೆ ನೀವು ಶಿಕ್ಷಣಕ್ಕೆ ಮೊದಲ ಆದ್ಯತೆ ಕೊಡ್ತಿದ್ದೀರಾ? ಆದ್ಯತೆ ಕೊಟ್ಟು ಆಮೇಲೆ ಕೊಡೋಕೆ ಉಳಿಕಿದ್ದೀರಲ್ಲ. ನೆಕ್ಸ್ಟ್ ಶಿಕ್ಷಣ ಮಾಧ್ಯಮ ಫಸ್ಟ್ ಕೊಡ್ತಾರೆ. ಶಿಕ್ಷಣಕ್ಕೆ ಮೊದಲ ನಾವು ಶಿಕ್ಷಕರಾದ್ರಿಂದ ಶಿಕ್ಷಣ ಮಾಧ್ಯಮ ಫಸ್ಟ್ ಅವಕಾಶ ಕೊಟ್ಟು ಇನ್ನು ಉಳಿಕೆ ನಮ್ಮ ಊರ ಅಭಿವೃದ್ಧಿ ಮಾಡ್ತೇವೆ. ಕುಡಿಯ ನೀರು, ಸ್ವಚ್ಛತೆ, ಮೊದಲ ಆದ್ಯತೆ ಶಿಕ್ಷಣ ಕೊಟ್ಟು ನಂತರ ಊರಿನ ನೀರಿನ ಆಗಿರ್ಬೋದು, ಸ್ವಚ್ಛತೆ ಬಗ್ಗೆ ನೀವು ಕೊಡ್ತೀವಿ, ನೆಕ್ಸ್ಟ್ ಒತ್ತು ಕೊಡ್ತೀರಾ ಅಂತ ಹೇಳ್ತಿದ್ದೀರಾ ಸರ್. ಸರ್, ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ದೊಡ್ಡ ಸಂಸ್ಥೆ. ಈ ಸಂಸ್ಥೆ ಜಿಲ್ಲಾ ಮಟ್ಟದ ಸಮಾವೇಶಗಳು, ರಾಜ್ಯ ಮಟ್ಟದ ಸಮಾವೇಶಗಳು, ತಾಲೂಕು ಮಟ್ಟದ ಸಮಾವೇಶಗಳು ಆಯೋಜನೆ ಮಾಡ್ತೀವಿ ಸರ್. ಎಲ್ಲ ಸದಸ್ಯರು ಒಂದಂತ ಒಟ್ಟುಗೂಡಿಸಿ ಸಮಾವೇಶಗಳು ನಡೆಸ್ತೀವಿ. ಈ ಸಮಾವೇಶಗಳಿಗೆ ನೀವು ನಮಗೆ ಯಾವ ರೀತಿ ಸಹಕಾರ ನೀಡ್ತೀರಿ ಸರ್? ಏನು ನಿಲ್ಲಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ. ಈಗ ಎಲ್ಲ ಕಾರ್ಯಕ್ರಮ ಭಾಗವಹಿಸ್ತೇವೆ. ಅಲ್ಲಿ ಏನು ವಿಚಾರ ಬರ್ತೋ ಆ ವಿಚಾರ ಬಗ್ಗೆ ನಾವು ಒಂದು ಸ್ವಲ್ಪ ಯೋಚನೆ ಮಾಡಿ ಅದನ್ನ ಸ್ಪಂದಿಸ್ತೇವೆ. ಎಲ್ಲ ರೀತಿ ಎಲ್ಲ ಕಾರ್ಯಕ್ರಮಗಳು ನಮ್ಮ
ಭಾಗವಹಿಸಿ ಅದರಿಂದ ಏನು ಕಾರ್ಯಕ್ರಮ ಇದೆ ಅದಕ್ಕೆ ಸ್ಪಂದಿಸ್ತಾರೆ. ತುಂಬ ಥ್ಯಾಂಕ್ಸ್ ಸರ್. ಸರ್ ಗ್ರಾಮ ಸಭಾ ಸಾಮಾಜಿಕ ಸೇವಾ ಸಮಿತಿ ಈ ಸಂಸ್ಥೆ ಸರ್ ಈ ಕರ್ನಾಟಕ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನ ನಮ್ಮ ಕರ್ನಾಟಕ ಸರ್ಕಾರ ಯಾವುದೇ ಗುರುತಿಸಿರಲಿಲ್ಲ. ನಮ್ಮ ಸಂಸ್ಥೆ ಒಬ್ಬ ಸದಸ್ಯರಿಂದ ಇದ್ದಾರೆ ಅಂತ ಅವ್ರು ಆಗುವಗಳ ಬಗ್ಗೆ ಒಂದು 10 ನಿಮಿಷಗಳ ಸಂದರ್ಶನದ ಅಂತರ್ಜಾಲದ ಮುಖಾಂತರ ದೇಶಾದ್ಯಂತ ಪರಿಚಯ ಮಾಡಿದೆ ಸರ್. ಈ ಸಂಸ್ಥೆ ಬಗ್ಗೆ ನೀವೇನು ಹೇಳ್ತೀರಾ? ಒಳ್ಳೆಯದಾಗ್ತದೆ, ಒಳ್ಳೆ ಕೆಲಸ ಮಾಡಿದಾಗ ಅವರಿಗೆಲ್ಲ ಸಪೋರ್ಟ್ ಕೊಡ್ಬೇಕು, ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಅವ್ರಿಗೆ ನಾವು ಸ್ಪಂದಿಸ್ಬೇಕು. ಮತ್ತೆ ಸರ್ ಇಲ್ಲಿವರೆಗೆ ತಮ್ಮ ಅತ್ಯಮೂಲ್ಯ ಸಮಯ ನಮ್ಮೊಂದಿಗೆ ಕಳೆದಕ್ಕೆ ಗ್ರಾಮ ಸಭಾ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಮತ್ತು ನಮ್ಮ ಸಿಬ್ಬಂದಿ ವರ್ಗದಿಂದ ಅಭಿನಂದನೆಗಳು ಹೇಳ್ತೀವಿ. ಅಭಿನಂದನೆ ಪತ್ರಗಳು ಥ್ಯಾಂಕ್ಸ್.